ತಾಯಿಯವರಿಗೆ ಜವಾಬ್ದಾರಿ ಕೊಟ್ಟಿದ್ದೆ. ಅವ್ರು ಭಾಳ ಚಲೋ ಮಾಡ್ಕೊಂಡು ನಡೆದಾರ. ಅವರು 2ನೇ ದಿನಕ್ಕೆ ನಾ ಅಧ್ಯಕ್ಷರಕ್ಕೆ ನೀವು ಅಂತ ಮತ್ತೊಬ್ರಿಗೆ ಒಪ್ಸಿರ್ಬೇಕು. ಅಂದ್ರೆ ಹಿಂಗ ಅವ್ರ ಬಳಿ ಎಲ್ಲೂ ನಾ ಅಂಬತಕ್ಕಂಥದ್ದು ಇಲ್ಲ. ಮತ್ತೊಬ್ರು ಇಲ್ಲಿ ಎಲ್ಲರೂ ಅಧ್ಯಕ್ಷರು ಎಂಬ ಭಾವ ತಾಯಿಯವ್ರದಿದೆ. ಅವ್ರು ಎಷ್ಟು ಕಳ್ಕಳಿ ಅಂದ್ರ ಇಲ್ಲೆಲ್ಲರ ಸೇವೆ ಮಾಡಿದವ್ರಿಗೆ ನಾನೇ ದಾಸೋಹ ಮಾಡ್ತೀನಿ ಅಂತ ಹೇಳಿ ಅವರಿಗೆಲ್ಲ ಗೌರವ ಮಾಡೋರಿದ್ದಾರೆ. ಹೀಗಾಗಿ ಮೊದಲಿಗೆ ಈ ಕಾರ್ಯಕ್ರಮ 1 ತಿಂಗಳ ಪರ್ಯಂತ ಇಲ್ಲಿ ನಡಿಬೇಕು. ಈ ಅಚ್ಚುಕಟ್ಟು, ಶಿಸ್ತು, ಸಮಯ, ಇಂಥ ಮಳಿ ಮಧ್ಯದಾಗೂ ನೀವು ಬಂದಿದ್ದು ಎಲ್ಲಕ್ಕಿಂತ ದೊಡ್ಡ. ಅಂದ್ರೆ ಭಗವಂತ ಒಂದೊಂದು ಪರೀಕ್ಷೆ ತಗೋತಾರ. ಆ ಪರೀಕ್ಷೆದಾಗ ಇಲ್ಲಿ ಯಾರು ಬಂದಿರ ಅವರೆಲ್ಲ ಗೆದ್ದಂಗೆ ನೀವೆಲ್ಲ. ಆ ಒಂದು ಈ ಶ್ರಾವಣ ಮಾಸ ಯಶಸ್ವಿಗೆ ಬಹಳಷ್ಟು ಕಾಣದ ಕೈಗಳದು ದೊಡ್ಡ ಸೇವೆ ಇದೆ. ಅದರಲ್ಲಿ ಕೆಲವರಿಗಷ್ಟು ಇಲ್ಲಿ ಪೂಜ್ಯರಿಂದ ಆಶೀರ್ವಾದ ಮಾಡಲಾಗ್ತದೆ. ಮೊದಲಿಗೆ ಮಾಧ್ಯಮದವರಿಗೆ, ಅದು ಪ್ರಿಂಟ್ ಮೀಡಿಯಾ ಇರಲಿ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾ ಇರಲಿ, ಅವ್ರಿಗೆಲ್ಲರಿಗೆ, ಯಾಕಂದ್ರೆ ಇಲ್ಲಿ ನಾವು 500 ಇರ್ಬೋದು ಅಥವಾ 1000 ಒಳಗೆ ಇರ್ಬೋದು, ಲಕ್ಷಾಂತರ ಜನರಿಗೆ ಇಲ್ಲಿ ಮುಟ್ಲಿಕ್ಕೆ ಇಲ್ಲಿ ಮಾಧ್ಯಮದವ್ರಿಗೆ ಕೊಡುಗೆ ಇದೆ. ಹೀಗಾಗಿ ಅವ್ರ ಸರಿಯಾಗಿ ಎಲ್ಲರೂ ಚಪ್ಪಾಳೆ. ಈಗ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಲ್ಲರೂ ದಯವಿಟ್ಟು ವೇದಿಕೆಗೆ ಬರಬೇಕು. ನಾನು ಯಾರಾದರೂ ಹೆಸರು ಬಿಟ್ಟರು ಕೂಡ ತಾವು ತಿಳಿಸಿ ಇಲ್ಲಿ ವೇದಿಕೆಗೆ ಬರಬೇಕು. ಮೊದಲಿಗೆ ಜಯರಾಜ್ ದಾವಶೆಟ್ಟಿ ಸರ್ ಅವರು ನಮ್ಮ ಪತ್ರಕರ್ತ ಸಂಘದ ಅಧ್ಯಕ್ಷರಿದ್ದಾರೆ. ಅವರು ದಿನನಿತ್ಯ ಅಪ್ಗಳದು 1 ತಿಂಗಳು ಪ್ರವಚನವನ್ನ ಬಹಳ ಅರ್ಥಪೂರ್ಣವಾಗಿ ಇದ್ದವರೆಲ್ಲರೂ ಅದನ್ನ ಪ್ರಸಾರ ಮಾಡಿದ್ದಾರೆ. ದಾವಶೆಟ್ಟಿ ಸರ್ ಅವರು, ಅದೇ ರೀತಿ ಸಂತೋಷ್ BG ಪಾಟೀಲ್ ಅವರು, ಅದೇ ರೀತಿ ಬಸವರಾಜ ಪ್ರಭಾ ಸರ್ ಅವರು, ಚಂದ್ರಕಾಂತ್ MA ಸರ್ ಅವರು, ಅಶೋಕ್ ರಾಜೋಳೆ ಅವರು, ರಾಜೇಶ್ ಮುಗಟೆ ಅವರು, ಪರಶುರಾಮ್ ಕರ್ಣ ಸರ್ ಅವರು, ತುಕಾರಾಮ್ ಮೋರೆ ಸರ್ ಅವರು, ಇಲ್ಲಿ ಇದ್ದವರೆಲ್ಲರೂ ಬೇಗ ಬರ್ತಾರೆ. ಮಲ್ಲಪ್ಪ ಹಾಸ್ಗೊಂಡ, ಅದೇ ರೀತಿ ಸತೀಶ್ ಕಲಾ, ಮಳಸಕಾಂತ್ ವಾಗೆ, ಡಾಕ್ಟರ್ ಇಂದ್ರಜಿತ್ ಪಾಂಚಾಲ್, ಗಣಪತಿ ಭೋಜ್ರೆ ಸರ್ ಅವರು, ಅದೇ ರೀತಿ ದಿಲೀಪ್ ಸೇರಿಕರ್ ಅವರು, ಸಂತೋಷ್ ನಾಟಿಕರ್ ಅವರು, MD ಇಸ್ಮಾಯಿಲ್ ಅಖ್ತರ್ ಅವರು, ನರೇಂದ್ರ ಸೋಮಶೆಟ್ಟಿ ಅವರು, ಪ್ರದೀಪ್ ಬಿರಾದರ್, ಚಂದ್ರಕಾಂತ್ ಪಾಟೀಲ್ ಅವರು, ಸಂತೋಷ್ ಹಡಪದ್ ಅವರು, ಸುರೇಶ್ ಕನ್ಸೆಟ್ಟಿ ಅವರು, ವಿಜಯಕುಮಾರ್ ಪರ್ಮಾ ಅವರು, ಮಲ್ಲಿಕಾರ್ಜುನ್ ಪಾಟೀಲ್ ಅವರು, ಭದ್ರಯ್ಯ ಸ್ವಾಮಿ ಅವರು, ಪ್ರವೀಣ್ ಮೇತ್ರೆ ಅವರು, ಮನ್ಮಥಯ್ಯ ಸ್ವಾಮಿ ಅವರು, ಸಂತೋಷ್ ಬೇಲೂರಿ ಅವರು, ಶಿವಕುಮಾರ್ ಮೋರೆ ಅವರು, ಶಾಂತಕುಮಾರ್ ನಾಟೇಕರ್ ಅವರು, ವಿರ್ಶೆಟ್ಟಿ ರಟ್ಕಲೆ ಅವರು, ಶಾಮ್ವೇಲ್ ವಿನಾಯಕ್ ಸಿಂಧೆ ಅವರು, ಅಶೋಕ್ ಇವರ, ಅದೇ ರೀತಿ ಇದಕ್ಕೆ ನಮ್ಮ ದೀಪಕ್ ಥಮ್ಕಿ ಅವರು, ಅವ್ರದ್ದು ಬಹಳ ಪ್ರತಿಭೆ ಉಳ್ತಕ್ಕಂಥವ್ರು. ಈ ಕಡೆ ಸಂಚಾಲನೆ ಮಾಡ್ತಾರೆ. ಇಲ್ಲೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಒಂದು ವಯಸ್ಸು ಅದು ಬಹಳ. ಈ ಮಹನೀಯರಿಗೆಲ್ಲ ನಮ್ಮ ಈ ಸೇವಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ನಿರ್ಮಲಾ ಚಂದ್ರಕಾಂತ್ ಪಾಟೀಲ್ ಅವರು ವೇದಿಕೆಗೆ ಬಂದು ಗೌರವ ಸಮರ್ಪಣೆಯನ್ನು ಮಾಡಬೇಕು. विजय कुमार वर्मा, अದೇ ರೀತಿ ರಾಜೇಶ್ ಮುಖ್ಯ, ಮಲ್ಲಿಕಾರ್ಜುನ್ ಪಾಟೀಲ್, ಪರಶುರಾಮ್ ಕರ್ಣ, ಬದ್ರಿ ಸ್ವಾಮಿ, ತುಕಾರಾಮ್ ಮೋರೆ, ಪ್ರವೀಣ್ ಮೇತ್ರೆ, ಮಲ್ಲಪ್ಪ ಹಾಸಗೋಣ, ಮನ್ಮಥ್ ಸ್ವಾಮಿ, ಸತೀಶ್ ಕಾಲ, ಜೊತೆಗೆ ವೇದಿಕೆ ಮೇಲೆ ಸನ್ಮಾನ ಸ್ವೀಕರಿಸಿರುವ ಎಲ್ಲರಿಗೂ ಒಂದ್ಸಾರಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಅನಂತ ಪೂಜ್ಯರ ಆಶೀರ್ವಾದ ತಮ್ಮೆಲ್ಲರಿಗೆ, ಜೊತೆಗೆ ತಮ್ಮ ವರದಿಗಳ ಮೂಲಕವಾಗಿ ಎಲ್ಲ ಸಮಾಜಕ್ಕೆ ಒಳಿತಿನ ಸಂದೇಶವನ್ನ ನೀಡುವಂತ ಕಾರ್ಯ ತಮ್ಮಿಂದ ಆಗಲಿ ಅಂತ ಹೇಳ್ತಾ ತಮಗೆ ಶುಭವಾಗಲಿ. ಮತ್ತೆ ನಮ್ಗೆ ಏನೇ ಕಾರ್ಯ ಇದ್ರು ಅವರೇ ಸ್ವತಃ
ಅವರು ನಾವೇನೋ ಕಳ್ಸದೇ ಇದ್ರು ಅವರೆಲ್ಲ ಅವರಾಗೆ ಮಾಡ್ತಾರೆ. ಅಂತವ್ರ ಸಲುವಾಗಿ ಇನ್ನೊಂದ್ ಸರ್ತಿ ಜೋರಾಗಿ ಅವರಿಗೆ ಚಪ್ಪಾಳೆ ತಟ್ಟಿ ಅಭಿನಂದನೆ ಸಲ್ಲಿಸಬೇಕು. ಮತ್ತೆ ಅಪ್ಪವ್ರು ಬರೋದಕ್ಕಿಂತ ಮುಂಚಿತವಾಗಿ ನಮ್ಮ ಇಲ್ಲಿ ಪ್ರಾರ್ಥನೆ ಇಲ್ಲೆಲ್ಲ ನಡಿಬೇಕು. ಇಲ್ಕಲ್ ಮಠದಿಂದ ಶಿವರಾಜ್ ಸೌದಿ ಅವರು BEd ವಿದ್ಯಾರ್ಥಿ, ಇಡೀ ರಾಜ್ಯದಲ್ಲೇ ಎಲ್ಲಕ್ಕಿಂತ ಹೆಚ್ಚು ವಚನಗಳನ್ನ 500-600 ಮೇಲ್ಪಟ್ಟು ಹೆಚ್ಚಿನ ವಚನಗಳನ್ನ ಹೇಳಿದವರು ನಮ್ಮ ಶಿವರಾಜ್ ಸೌದಿ ಅವರು. ಅವ್ರ ಬದುಕು ಪೂರ್ತಿ ಹರ್ಡೇಕರ್ ಮಂಜಪ್ಪರ ಬದುಕಿಗೆ ಅವರು ಆ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತಾ ಇದ್ದಾರೆ. ಅಂತ ಶಿವರಾಜ್ ಸೌದಿ ಅವರಿಗೂ, ಅದೇ ರೀತಿ ಹಿರಿಯರಾಗಿರ್ತಕ್ಕಂಥ ನಮ್ಮ ರಾಮಚಂದ್ರ ಯರ್ನಾಳಿ ಅವರು ನಮ್ಮ ಮಠದಲ್ಲಿ ಅತ್ಯಂತ ಹಿರಿಯರು. ಅವರು ನಮ್ಮ ಮಲ್ಲಿಕಾರ್ಜುನ ಪಾವಡ್ ಶೆಟ್ಟಿ ಅವರು, ಆ ನಂತರ ಅಂಗಾದರಾವ್ ತೊಗರ್ಖೇಡೆ, ಆ ನಂತರ ನಮ್ಮ ಶಿವಶರಣಪ್ಪ, ಇಲ್ಲೆಲ್ಲ ಬಂದವರಿಗೆ ಅಡಿಗೆ ತಯಾರು ಮಾಡ್ತಕ್ಕಂಥವ್ರು ಶಿವಶರಣಪ್ಪ ಅವರು. ಶರಣಬಸಪ್ಪ ಅಂತುವಾರ್ ಅವರು ನಾರಾಯಣಖೇಡ್ ತಾಲೂಕಿನ ಅಂತುವಾರದವರು. ಅದೇ ರೀತಿ ಹಿರಿಯರಾಗಿರ್ತಕ್ಕಂಥ ನಮ್ಮ ಮುಚ್ಚಳದ ಓಂಕಾರ ಕಾಮಶೆಟ್ಟಿ ಅವರು ಬಂದವರಿಗೆಲ್ಲ ಬಹಳ ಭಕ್ತಿಯಿಂದ ಪಾದದ ಪ್ರಸಾದ ಕೊಡ್ತಕ್ಕಂಥವ್ರು. ಅದೇ ರೀತಿ ಇಲ್ಲಿ ನಾಗೇಶ್ ಅವ್ರ ತಾಯಿಯವರೆಲ್ಲರಿಗೆ ಬಹಳ ಅಚ್ಚುಕಟ್ಟಾಗಿ ಅಡಿಗೆಯನ್ನ ತಯಾರು ಮಾಡ್ತಕ್ಕಂಥ ಅವ್ರ ತಾಯಿ ನಾಗೇಶ್ ಅವರು. ಅದೇ ರೀತಿ ನಮ್ಮ ಕಲಂದರ್ ಅವರು, ಸಂಗಮೇಶ್ ಬಿರಾದರ್ ಅವರು, ಇಷ್ಟೆಲ್ಲ ಪತ್ರಿಕೆಗೆ ಸುದ್ದಿ ಕಳಿಸೋರು DTP ಮಾಡಿ ನಮ್ಮ ಸಂಗಮೇಶ್ ಬಿರಾದರ್ ಅವರು. ಅದೇ ರೀತಿ ಸಿದ್ದು ಸ್ವರಳಿ ಅವರು, ರಾಜ್ಕುಮಾರ್ ITA, ಬಾಬು ಲಾದಾ, ವಿಕಾಸ್ ಧೂಳಪ್ಪ, ಸುರೇಖಾ ತಾಯಿಯವರು, ಶಶಿಕಲಾ ತಾಯಿಯವರು, ಸರಸ್ವತಿ ತಾಯಿಯವರು, ಬಾಲಮ್ಮ ಅವರು, ಸಿದ್ದಮ್ಮ ತಾಯಿಯವರು, ಭೀಮಶಾ ಮಡಿವಾಳ್ ಅವರು, ನಮ್ಮ ವೀರಣ್ಣ ಕುಂಬಾರ್ ಸರ್ ಅವರು, ನಾಗೇಶ್ ವೀರಣ್ಣ. ಅದೇ ರೀತಿ ಸಕಲೇಶ್, ನಮ್ಮ ವಾಹನದ ಸಾರಥಿಯಾಗಿರ್ತಕ್ಕಂಥ ಸಕಲೇಶ್ ಅವರು, ಬಾಬು ಬೆಲ್ಲಾಳ್ ಸರ್ ಅವರು, ನಮ್ಮ ಶಾಲೆಯ ಮಠದ ಪ್ರಸಾದ ನಿಲಯದ ಮುಖ್ಯಸ್ಥರಾಗಿರ್ತಕ್ಕಂಥ ಬಾಬು ಬೆಲ್ಲಾಳ್ ಸರ್ ಅವರು. ಅದೇ ರೀತಿ ನಮ್ಮ ರಾಜು ಜುಬ್ರೆ ಸರ್ ಅವರು, ಅದೇ ರೀತಿ ವಜನಾಥ್ ಪಾಂಚಾಳ್ ಅವರು, ಕಿರಣ್ ಈರಣ್ಣ ಚಿತ್ಕೋಟ್ ಅವರು, ಚೆನ್ನಪ್ಪ ಮೂರ್ಗಿ, ಚೆನ್ನಪ್ಪ ಅವರು, ಶಾಂತಯ್ಯ ಸ್ವಾಮಿ ಅಣ್ಣನವರು, ಇಲ್ಲೆಲ್ಲರಿಗೆ ಮುಂಚಿತವಾಗಿ ಎಲ್ಲರಿಗೆ ಬಹಳ ಕಾಳಜಿಯಿಂದ ನಾವೇನೇ ಹೇಳಿದ್ರು ಅವರಿಗೆಲ್ಲ ಸಂಪರ್ಕ ಮಾಡಿ ಇಲ್ಲಿ ಬರ್ಲಿಕ್ಕೆ ನಮ್ಮ ಶಾಂತಯ್ಯ ಸ್ವಾಮಿ ಅಣ್ಣವರು, ದೇವರಾಜ್ ಕುಂಬಾರ್ ಸರ್ ಅವರು, ITI ಕಾಲೇಜಿನ ಪ್ರಾಚಾರ್ಯರು. ಅದೇ ರೀತಿ ಆಂಜನೇಯ ಅವರು, ಸುಮಿತ್ ಪಾಟೀಲ್, ಸುರೇಶ್ ಪುರನ್ ಸರ್ ಅವರು, ನಮ್ಮ ITI ಕಾಲೇಜಿನ JT ಅವರು, ಆಕಾಶ್ ವನ್ಮಾಲಾ ತಾಯಿಯವರು, ಗಂಗಮ್ಮ ಅವರು, ಶರಣಪ್ಪ ತೊಂಡಾರಿ ಅವರು, ಅಂಬಿಕಾ ತಾಯಿಯವರು, ಮಹಾದೇವಿ ಮಂಜಪ್ಪ ಅವರು, ಸೋಪಾನ್ ಗೋರ್ಟಾ ಹಾರ್ಮೋನಿಯಂ, ವೀರೇಶ್ ರವಿ ಬಾಲಮ್ಮ. ಈ ರೀತಿ ಇಲ್ಲಿ ಮಠದ ಕೂಡ ಸೇವೆ ಮಾಡ್ತಕ್ಕಂಥ ಎಲ್ಲರಿಗೂ, ಅಲ್ಲೆಲ್ಲ ಸ್ವಚ್ಛತೆ ಮಾಡೋರು, ಅಡಿಗೆ ಮಾಡೋರು, ಅವರೆಲ್ಲರಿಗೆ ಇಲ್ಲಿ ಗೌರವವನ್ನ ಪರಮ ಪೂಜ್ಯರು ಆಶೀರ್ವಾದ ಮಾಡ್ತಾ ಇದ್ದಾರೆ. ತಾಯಿಯವರಾಗಿರ್ತಕ್ಕಂಥ ಈಗ ನಿರ್ಮಲಾ ಚಂದ್ರಕಾಂತ್ ಪಾಟೀಲ್, ಅದೇ ರೀತಿ ನಮ್ಮ ಆಶ್ರಮದಲ್ಲಿ ಸುಮಾರು ವರ್ಷದಿಂದ ಎಲ್ಲ ಬಂದಂತ ತಾಯಂದಿರಿಗೆ ಬಸಮ್ಮ ತಾಯಿಯವರು ಅವರು ವೇದಿಕೆ ಬರಬೇಕು. ಅದೇ ರೀತಿ ನಮ್ಮ ಮಠದ ಶಿವನಾಥ್ ಸರ್, ಶಿವನಾಥ್ ಚಾಂಬಾಳ್ ಅವರು ವೇದಿಕೆಗೆ ಬರಬೇಕು.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಓಂ ಶ್ರೀ ಗುರು ಬಸವಲಿಂಗಾಯ ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು 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 ಬಸವಲಿಂಗಾಯ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಹಿರಿಯ ಹೊಳೆಯಲು ಬೇಡ ತನ್ನ ಬಣ್ಣಿಸಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ನಮ್ಮ ಕೂಡಲ ಸಂಗಮ ದೇವನಲಿಸುವ ಪರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅತ್ತಲಿತ್ತ ಹೋಗದಂತೆ ಕೆಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ಅನ್ಯವಿಳತೆ ಕೆಲಸದಂತೆ ಇರಿಸು ಕೂಡಲ ಸಂಗಮ ದೇವ. ಜಯ ಗುರು ಬಸವೇಶ್ವರ ಮಹಾದೇವ ಬಸವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರಿಗೆ ವೀರ ವೈರಾಗ್ಯನಿಧಿ ಅಕ್ಕ ಮಹಾದೇವಿ ತಾಯಿಯವರಿಗೆ ಎಲ್ಲರೂ ಒಂದ್ಸತಿ ಜೋರ ಚಪ್ಪಾಳೆ ತಟ್ಟಿ.
ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಮಗ ಮಧುರೀಶ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರಾವಣ ಮಾಸದ ಪ್ರವಚನ ಸೇವಾ ಸಮಿತಿ ಚನ್ನಬಸವಾಶ್ರಮ ಭಾಲ್ಕಿ ವತಿಯಿಂದ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗಪಟ್ಟ ದೇವರು ಹಾಗೂ ಪೂಜ್ಯ ಶ್ರೀ ಗುರುಬಸವಪಟ್ಟ ದೇವರಿಂದ 2024ನೇ ಶ್ರಾವಣ ಮಾಸದ ಎಲ್ಲ ಪತ್ರಿಕಾ ಮುದ್ರಣ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ವರದಿಗಾರರಿಗೆ ಸನ್ಮಾನಕ್ಕಾಗಿ ಆಹ್ವಾನಿಸಲಾಗಿತ್ತು. ಜಯರಾಜ್ ದಾಬಶೆಟ್ಟೆ, ಗಣಪತಿ ಬೋಚ್ರೆ, ಸಂತೋಷ್ ಬಿಜಿ ಪಾಟೀಲ್, ಚಂದ್ರಕಾಂತ್ ಪಾಟೀಲ್, ಬಸವರಾಜ್ ಪ್ರಭಾ, ಸಂತೋಷ್ ಹಡಪದ್, ಚಂದ್ರಶೇಖರ್ ಎಮ್ಮೆ, ಸುರೇಶ್ ಕನಶೆಟ್ಟೆ, ಅಶೋಕ್ ರಾಜೋಳೆ, ವಿಜಯಕುಮಾರ್ ಪರ್ಮಾ, ರಾಜೇಶ್ ಮುಗಟೆ, ಮಲ್ಲಿಕಾರ್ಜುನ್ ಪಾಟೀಲ್, ಪರಶುರಾಮ್ ಕರಣಂ, ಭದ್ರೇಶ್ ಸ್ವಾಮಿ, ತುಕಾರಾಮ್ ಮೋರೆ, ಪ್ರವೀಣ್ ಮೇತ್ರೆ, ಮಲ್ಲಪ್ಪ ಹಾಸಗೊಂಡ, ಮನ್ಮಥ್ ಸ್ವಾಮಿ, ಸತೀಶ್ ಕಲಾ, ಸಂತೋಷ್ ಬೇಲೂರೆ, ಮಳಸ್ಕಾಂತ್ ವಾಗೆ, ಶಿವಕುಮಾರ್ ಮೋರೆ, ಡಾಕ್ಟರ್ ಇಂದ್ರಜಿತ್ ಪಾಂಚಾಳ್, ಶಾಂತಕುಮಾರ್ ನಾಟಿಕರ್, ದಿಲೀಪ್ ಸೇರಿಕಾರ್, ವೀರಶೆಟ್ಟಿ ಕರ್ಕಲೆ, ಸಂತೋಷ್ ನಾಟಿಕಾರ್, ಶಾಮ್ವೆಲ್, ಎಂ.ಡಿ. ಇಸ್ಮಾಯಿಲ್ ಅಖ್ತರ್, ವಿನಾಯಕ್ ಸಿಂಧೆ ಹಾಗೂ ಇನ್ನು ಅನೇಕರನ್ನು ಆಹ್ವಾನಿಸಲಾಯಿತು. ಅದರಲ್ಲಿ ಕೆಲವು ಜನರು ಸನ್ಮಾನವನ್ನು ಸ್ವೀಕರಿಸಿದರು. ಅದೇ ರೀತಿಯಾಗಿ ಭಾಲ್ಕಿ ಹಿರೇಮಠ ಸಂಸ್ಥಾನದಲ್ಲಿ ಸೇವೆ ಸಲ್ಲಿಸುತ್ತಿರುವ ಅನೇಕರನ್ನು ಗೌರವಿಸಲಾಯಿತು. ಶಿವರಾಜ್ ಸೌದಿ, ಆಕಾಶ್, ಶಿವನಾಥ್ ಚಾಂಬೋಳ್, ರಾಮಚಂದ್ರ ಯರ್ನಾಳೆ, ಅಂಗದರಾವ್ ತಗರಖೇಡೆ, ಶಿವಶರಣಪ್ಪ, ಶರಣಬಸಪ್ಪ ಅಂತ್ವಾರ್, ಓಂಕಾರ ಕಾಮಶೆಟ್ಟೆ, ನಾಗೇಶ್, ಭದ್ರೇಶ್, ಮಲ್ಲಿಕಾರ್ಜುನ್ ಪೌಡ್ಶೆಟ್ಟೆ, ಕಲಂದರ್, ಸಂಗಮೇಶ್ ಬಿರಾದಾರ್, ಸಿದ್ದು ಸೊರಳಿ, ರಾಜ್ಕುಮಾರ್ ಐಟಿಐ, ಬಾಬು ಲಾದಾ, ವಿಕಾಸ್ ಧೋಳಪ್ಪ, ಸುರೇಖಾ, ಶಶಿಕಲಾ, ಸರಸ್ವತಿ, ಬಾಲಮ್ಮ, ಸಿದ್ದಮ್ಮ, ಭೀಮಶಾ ಮಡಿವಾಳ್, ವೀರಣ್ಣ ಕುಂಬಾರ್, ಸಕಲೇಶ್, ಬಾಬು ಬೆಲ್ದಾಳ್, ಬಸವ ಪ್ರಣವ್, ರಾಜು ಜುಬ್ರೆ, ವೈಜನಾಥ್ ಪಾಂಚಾಳ್, ಕಿರಣ್, ಈರಣ್ಣ ಚಿತ್ಕೋಟ, ಚನ್ನಪ್ಪ ಮೋರ್ಗಿ, ಶಾಂತಯ್ಯ ಸ್ವಾಮಿ, ದೀಪಕ್ ಠಮ್ಕೆ, ದೇವರಾಜ್ ಕುಂಬಾರ್, ಅಂಜನೇಯ್, ಬಸವರಾಜ್ ಐಟಿಐ, ಸುಮಿತ್ ಪಾಟೀಲ್, ಸುರೇಶ್ ಪುರಂತ್, ಆಕಾಶ್ ವನ್ಮಲ, ಗಂಗಮ್ಮ, ಶರಣಪ್ಪ ತೊಂಡಾರೆ, ಅಂಬಿಕಾ, ಮಹಾದೇವಿ ಮಂಜಪ್ಪ, ಸೋಪಾನ್ ಗೋರ್ಟಾ, ಹಾರ್ಮೋನಿಯಂ, ವೀರೇಶ್, ರವಿ, ಬಾಲಮ್ಮ. ಒಂದು ತಿಂಗಳ ಪರ್ಯಂತ ನಡೆದ ಶ್ರಾವಣ ಮಾಸ ಪ್ರವಚನದಲ್ಲಿ ಅನೇಕ ವಿಭಾಗಗಳಲ್ಲಿ ಕಾಣದ ಕೈಗಳಂತೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ, ಸೇವೆಯನ್ನು ಸಲ್ಲಿಸಿದ ಎಲ್ಲ ಪತ್ರಕರ್ತರು ಹಾಗೂ ಭಾಲ್ಕಿ ಹಿರೇಮಠ ಸಂಸ್ಥಾನದ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಪ್ರವಚನ ಸೇವಾ ಸಮಿತಿಯ ಅಧ್ಯಕ್ಷರಾದ ಶರಣೆ ನಿರ್ಮಲಾ ಚಂದ್ರಕಾಂತ್ ಪಾಟೀಲ್ ದಂಪತಿಗಳು ಎಲ್ಲರನ್ನು ಪೂಜ್ಯರೊಂದಿಗೆ ಒಡಗೂಡಿ ಎಲ್ಲರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಿದರು. ಹೆಣ್ಣು ಮಕ್ಕಳಿಗೆ ಸೀರೆ, ಹಿರಿಯರಿಗೆ ಧೋತರ ಉಟ್ಟುಕೊಳ್ಳುವವರಿಗೆ ಧೋತರ, ಪ್ಯಾಂಟು ಉಟ್ಟುಕೊಳ್ಳುವವರಿಗೆ ಪ್ಯಾಂಟನ್ನು ನೀಡಿ ಗೌರವಿಸಿ